ನಮಸ್ಕಾರ, ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಸಾಕ್ಷಿ ನಾಶ ಮಾಡಿ ನನ್ನ ಗಂಡನಿಗೆ ಅನ್ಯಾಯ ಮಾಡ್ತಿದ್ದಾರೆ. 40% ಕಮಿಷನ್ ಕೇಳಿದ್ದಲ್ಲದೆ ಆತ್ಮಹತ್ಯೆಗೆ ಪ್ರಚೋದಿಸಿದ್ದಾರೆ. ಪೊಲೀಸರು ಈಶ್ವರಪ್ಪ ಮೇಲೆ ಮೃತ ಸಂತೋಷ್ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೈ ಬರಹದಲ್ಲಿಲ್ಲ ಅಂತ ಡೆತ್ ನೋಟ್ ಪರಿಗಣಿಸಿಲ್ಲ. ನ್ಯಾಯ ಸಿಗದಿದ್ರೆ ನಾನು ಕೈಯಲ್ಲೇ ಬರೆದಿಟ್ಟು ಸಾಯ್ತೀನಿ, ಆವಾಗ ಪರಿಗಣಿಸ್ತಾರೆ ಅನ್ಸುತ್ತೆ ಅಂತ ಸಂತೋಷ್ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಸಿಗದಿದ್ರೆ ನಾನು ಕೈಯಲ್ಲೇ ಬರೆದಿಟ್ಟು ಸಾಯ್ತೀನಿ, ಆಗ ಪರಿಗಣಿಸ್ತಾರೆ ಅಂತ ಅನ್ಸುತ್ತೆ ಅಂತ ಸಂತೋಷ್ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಬಿ ರಿಪೋರ್ಟ್ ಸಲ್ಲಿಸೋ ಮೊದಲು ನಮ್ಮನ್ನ ಏನು ಕೇಳಿಲ್ಲ. ನ್ಯಾಯ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿಗೋವರೆಗೂ ಹೋರಾಡ್ತೀವಿ, ಇಷ್ಟಕ್ಕೆ ನಿಲ್ಲಿಸಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಮೃತ ಸಂತೋಷ್ ಪಾಟೀಲ್ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕ್ಷಿ ನಾಶ ಮಾಡಿ ನನ್ನ ಗಂಡನಿಗೆ ಅನ್ಯಾಯ ಮಾಡ್ತಿದ್ದಾರೆ. 40% ಕಮಿಷನ್ ಕೇಳಿದ್ದಲ್ಲದೆ ಆತ್ಮಹತ್ಯೆಗೆ ಪ್ರಚೋದಿಸಿದ್ದಾರೆ. ಇದೀಗ ಪೊಲೀಸರು ಹಾಗೆ ಈಶ್ವರಪ್ಪ ಮೇಲೆ ಮೃತ ಸಂತೋಷ್ ಪತ್ನಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರದಿಯನ್ನ ಉಡುಪಿ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ವರದಿಯಲ್ಲಿ ಈಶ್ವರಪ್ಪ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಈಶ್ವರಪ್ಪ ಅವರ ಮನೆಯಲ್ಲೂ ಕೂಡ ಈ ಬಗ್ಗೆ ಸಂಭ್ರಮ ನಡೀತಾ ಇದೆ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಸಂತೋಷ್ ಪಾಟೀಲ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇವತ್ತಿನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಿ? ಸಾಕ್ಷಿಗಳ ನಾಶ ಮಾಡಿ ನನ್ನ ಗಂಡನಿಗೆ ಅನ್ಯಾಯ ಮಾಡ್ತಿದ್ದಾರೆ ಸರ್. ಅವರು ಆ ಕಾಮಗಾರಿಗಳನ್ನ ಮಾಡಿಸಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾಮಗಾರಿಗಳನ್ನ ಮಾಡಿಸಿದ್ದಾರೆ. 40% ಕೇಳೋದಲ್ಲದೆ ಅವ್ರಿಗೆ ಆತ್ಮಹತ್ಯೆಗೆ ಪ್ರಚೋದನೆ ಕೂಡ ಆಗಿದೆ ಅನಿಸ್ತದೆ. ಬರೆದಿಟ್ಟಿದ್ದಾರೆ ಸರ್. ಅದರಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಅಂತ. ಡೆತ್ ನೋಟ್ ಕನ್ಸಿಡರ್ ಮಾಡಬೇಕಲ್ಲ ಸರ್, ಯಾಕಂದರೆ ಸಾಯು ವ್ಯಕ್ತಿ ಯಾವಾಗಲೂ ಸುಳ್ಳು ಹೇಳಲ್ಲ. ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರೆ. ಡೆತ್ ನೋಟ್ ಕೈ ಬರದಲ್ಲೇ ಇರಬೇಕು ಅಂತ ಹೇಳ್ತಾರೆ. ಕೈ ಬರದಲ್ಲೇ ಇರಬೇಕು ಅಂದರೆ ನಾನು ಈಗ ಒಂದು ಡೆತ್ ನೋಟ್ ಬರಿತೀನಿ. ನನ್ನ ಗಂಡ ಈಶ್ವರಪ್ಪ ಅವರು ಅನ್ಯಾಯ ಮಾಡಿದ್ದಕ್ಕೆ ಡೆತ್ ನೋಟ್ ಬರೆದಿಟ್ಟು ಕಾಲ್ವಶವಾದರು. ಅವರಿಂದಾಗಿ ನಾವು ನಮ್ಮ ಫ್ಯಾಮಿಲಿನೂ ಹೀಗಾಯಿತು ಅಂತ ನಾವೆಲ್ಲರೂ ಡೆತ್ ನೋಟಲ್ಲಿ ಅವ್ರದ್ದು ಮೆನ್ಷನ್ ಮಾಡಿಬಿಟ್ಟು ಈಶ್ವರಪ್ಪನವರ ಹೆಸರನ್ನು ಹೇಳಿಬಿಟ್ಟು ನಾವು ಈಗ ಡೆತ್ ನೋಟ್ ಬರೆದಿಟ್ಟು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದನ್ನಾದರೂ ಕನ್ಸಿಡರ್ ಮಾಡ್ತಾರ? ಒಂದು ಸಲ ಬಂದಿದ್ದಾರೆ ಸರ್. ಒಂದು ಸಲ ಬಂದು ನಾಮಕಾವಸ್ಥೆಗೆ ಒಂದು ನೋಟ್ ತಗೊಂಡು ಹೋಗಿದ್ದಾರೆ ಸರ್. ರಾಜ್ಯಪಾಲರಿಗೂ ಕೂಡ ಒಂದು ಪತ್ರ ಬರೆದಿದ್ರಿ, ಅನುಮಾನ ವ್ಯಕ್ತಪಡಿಸಿದ್ರಿ. ಯಾಕೆ ನಿಮ್ಗೆ ಅವಾಗ ಅನುಮಾನ ಬಂತು? 15 ದಿನದ ಹಿಂದೆ ಒಂದು ಅನುಮಾನ ಬಂದಿತ್ತು ನಿಮಗೆ. ಅಂದರೆ ಅವರು ಕೇಸಿಂದ ಹೊರಗೆ ಬರ್ತೀನಿ ನಿರಪರಾಧಿ ಅಂತೇಳಿ ಅಂತ ಹೇಳಿದರು ಮೀಡಿಯಾದಲ್ಲಿ. ನಾವು ಅದನ್ನು ನೋಡಿಬಿಟ್ಟು ಇದು ಅವ್ರ ಪರವಾಗಿ ತನಿಖೆ ನಡೀತಾ ಇದೆ, ಸಾಕ್ಷಿಗಳನ್ನ ನಾಶ ಮಾಡಿಬಿಟ್ಟು ಅವ್ರಿಗೆ ಹೇಗೆ ಬೇಕು ಹಾಗೆ ತಿರುಚ್ಕೊತಿದ್ದಾರೆ ಅಂತ ಅನ್ನಿಸ್ತು ಸರ್ ನಮಗೂ. ಅದಕ್ಕಾಗಿ ನಾವು ರಾಜ್ಯಪಾಲರಿಗೆ ನಮಗೆ ನ್ಯಾಯ ಒದಗಿಸ್ಕೊಡಿ ಒಂದು ಲೆಟರ್ ಬರ್ತಿದ್ವಿ ಸರ್. ಮುಂದೆ ಏನು ಮಾಡ್ತೀರಿ ತಾವು? ಕಾನೂನು ಹೋರಾಟ ಮಾಡ್ತೀರಾ ಅಥವಾ? ಹೋರಾಟ ಮಾಡ್ತೀವಿ ಸರ್. ನ್ಯಾಯ ಸಿಗೋವರೆಗೂ ಕಾನೂನು ಹೋರಾಟ ಮಾಡ್ತೀವಿ ಸರ್. ಈ ಬಿ ರಿಪೋರ್ಟ್ನ ನಾವು ಒಪ್ಕೊಳ್ಳಲ್ಲ ಸರ್. ಇದಿಷ್ಟು ದಿವಂಗತ ಸಂತೋಷ್ ಪಾಟೀಲ್ ಅವರು ಪತ್ನಿ ಹೇಳೋ ಮತ್ತು ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಏನು ಸರ್, ಇವತ್ತು ವರದಿಯನ್ನು ಸಲ್ಲಿಕೆ ಆಗಿದೆ. ಈ ವರದಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಯಾಕಂದರೆ ಮೊಬೈಲ್ನಲ್ಲಿ ಸ್ಪಷ್ಟವಾಗಿ ಅವರು ಏನು ಈಶ್ವರಪ್ಪನವ್ರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ಈ ಒಂದು ತನಿಖೆ ತೃಪ್ತಿ ತಂದಿಲ್ಲ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.